ಯಾರು ರಾಗಿ ತಿನ್ನಲ್ಲ ಅಂತ ಹೇಳ್ತಾರೆ ಅವ್ರಿಗೆ ನೀವು ಚಾಕ್ಲೇಟ್ ಲಡ್ಡು ಅಂತ ಹೇಳಿ ಕೂಡ ಕೊಡ್ಬೋದು, ಗೊತ್ತೇ ಆಗಲ್ಲ. ನಾವಿವತ್ತು ರಾಗಿ ಲಡ್ಡು ಮಾಡ್ತಾ ಇದ್ದೀವಿ. ತಮಿಳಲ್ಲಿ ಇದನ್ನ ಸಿಮಿಲಿ ಉಂಡೆ ಅಂತ ಕರೀತಾರೆ. 2 ಕಪ್ ರಾಗಿ ಹಿಟ್ಟು, 1 ಕಪ್ ಕಡಲೆ ಬೀಜ, 1 ಕಪ್ ಬೆಲ್ಲ, ಎಳ್ಳು ಒಂದು ಚಿಕ್ಕ ಬಟ್ಲಲ್ಲಿ 1/4 ಕಪ್ ಅಷ್ಟು ಎತ್ತಿಟ್ಕೊಂಡಿದ್ದೀವಿ, ಉಪ್ಪು, ರೊಟ್ಟಿ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ, ಕಡಲೆ ಬೀಜ ಹಾಕೊಳ್ಳೋಣ ಪಾತ್ರೆಗೆ. ಚೆನ್ನಾಗಿ ಆರ್ಲಿ, ಆಮೇಲೆ ಹೊಟ್ಟೆಲ್ಲ ಬಿಡಿಸ್ಕೊಳ್ಳೋಣ. ಚೆನ್ನಾಗಿ ಬಿಸಿ ಆಗಿರೋಂಥ ಪಾತ್ರೆಗೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಬೌಲಿಗೆ, ಮಿಕ್ಸಿಂಗ್ ಬೌಲ್ಗೆ. ಟೇಸ್ಟು ಚೆನ್ನಾಗಿ ಬರುತ್ತೆ. ಹಂಚ್ ಮೇಲೆನೆ ತಟ್ಕೋಬೋದು. ಬಿಗಿನರ್ಸು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ರೊಟ್ಟಿ ತಟ್ಕೋಬೋದು. ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀವಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಮಗೆ. ನೋಡಿ ರೊಟ್ಟಿ ಈಗ ಆಗಿದೆ. ರೊಟ್ಟಿನ ನಾವು ಸುಟ್ಕೊಂಡ್ಮೇಲೆ ಚೆನ್ನಾಗಿ ಆರಬೇಕು ರೊಟ್ಟಿ. ಆಮೇಲೆ ನಾವು ಪೀಸಸ್ ಮಾಡ್ಕೊಳ್ಳೋಣ. ಪೀಸಸ್ ಮಾಡಿಕೊಂಡು ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಗ್ರೈಂಡ್ ಮಾಡಿಕೊಂಡ್ರೆ ಬೆಲ್ಲ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ನೋಡಿ. ಬಣ್ಣ ಎಲ್ಲ ಹಾಗೆ ಚಾಕ್ಲೇಟ್ ಪೌಡರ್ ಕಾಣೋ ಥರನೇ ಕಾಣ್ತಾ ಇದೆ. ಕಡಲೆ ಬೀಜ, ಎಳ್ಳು, ಬೆಲ್ಲ. ನಿಮ್ಮ ಹತ್ರ ಇನ್ನೂ ಬೇರೆ ನಟ್ಸು, ಡ್ರೈ ಫ್ರೂಟ್ಸ್ ಏನಾದರೂ ಇದ್ರೆ ಆ್ಯಡ್ ಮಾಡ್ಕೋಬೋದು. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಯಾರು ಬೇಕಾದರೂ ತಿನ್ನುವಂತಹ ಆರೋಗ್ಯಕರವಾದ ರಾಗಿ ಲಡ್ಡು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.